ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿ ಅವರಿಗೆ, BS ಯಡಿಯೂರಪ್ಪನವರಿಗೆ, BY ವಿಜಯೇಂದ್ರ ಅವರಿಗೆ. ಆತ್ಮೀಯ ಕಾರ್ಯಕರ್ತ ಸಾರ್ವಜನಿಕ ಬಂಧುಗಳೇ, ಇವತ್ತೊಂದು ವಿಶೇಷವಾದ ದಿನ. ವೈಯಕ್ತಿಕವಾಗಿ ನನಗೆ ವಿಶೇಷ ದಿನ, ಕುಂಪಲದ ಸಾರ್ವಜನಿಕರಿಗೆ ವಿಶೇಷವಾದ ದಿನ, ಕೊಲ್ಯದ ಆತ್ಮೀಯ ಬಂಧುಗಳಿಗೆ ಅತ್ಯಂತ ವಿಶೇಷವಾದ ದಿನ. ನನಗೆ ಈ ದಿನ ಯಾಕೆ ವಿಶೇಷ ಅಂದರೆ, ಇವತ್ತು ಈ ಕಾರ್ಯಕ್ರಮದ ಆಯೋಜಕರ ಕಾರಣಕ್ಕೆ ನನಗೆ ಸಾರ್ವಜನಿಕವಾಗಿ ಸತೀಶ್ ಕುಂಪಲ ಅವರಿಗೆ ಒಂದು ಧನ್ಯವಾದ ಹೇಳುವಂಥ ಅವಕಾಶವನ್ನು ನೀವು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ನಾನು ಮೊತ್ತ ಮೊದಲಿಗೆ ಈ ಕಾರ್ಯಕ್ರಮದ ಆಯೋಜಕರಿಗೆ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ವೇದಿಕೆಯಲ್ಲಿರುವಂಥ ನಮ್ಮ ಕಟೀಲು ತಾಯಿಯ ಸೇವೆಯನ್ನು ಮಾಡ್ತಾ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡ್ತಾ ಆಶೀರ್ವಾದವನ್ನು ಬೇಡ್ತಾ ಇರುವಂಥ ಶ್ರೀ ಅನಂತ ಪದ್ಮನಾಭ ಅಸ್ರಣ್ಣರ ಆಶೀರ್ವಾದಗಳನ್ನು ಬೇಡ್ತಾ ವೇದಿಕೆಯಲ್ಲಿರುವ ನಮ್ಮ ಸನ್ಮಾನ್ಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಅವರೇ, ನಮ್ಮ ಪಾರ್ಟಿಯ ಹಿರಿಯ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿರುವಂಥ ಮೋನಪ್ಪ ಭಂಡಾರಿ ಅವರೇ, ವೇದಿಕೆಯಲ್ಲಿರುವಂಥ ಹಿರಿಯರಾದ ಸೌಂದರ್ಯ ರಮೇಶ್ ಅವರೇ, ಚಂದ್ರ ಸಡ್ಯಂತಾಯ್ ಅವರೇ, ಮಂಡಲ ಅಧ್ಯಕ್ಷರಾದ ಜಗದೀಶ್ ಆಳ್ವ ಅವರೇ, KT ಸುವರ್ಣ ಅವರೇ, ರಾಜಾರಾಮ್ ಭಟ್ರೆ, ಹರಿಶ್ಚಂದ್ರ ಗಟ್ಟಿ ಅವರೇ, ಭಾಸ್ಕರ್ ದೇವಸ್ಯ ಅವರೇ, ಸದಾನಂದ ಬಂಗೇರ್ ಅವರೇ, ಪ್ರಕಾಶ್ ಉಳಿಯ ಅವರೇ, ಮೋಹನ್ ಶೆಟ್ಟಿ ಕುಂಪಲ ಅವರೇ, ನಮ್ಮ ಪಾರ್ಟಿಯ ಕಾಸರಗೋಡು ಜಿಲ್ಲೆಯ ಅಧ್ಯಕ್ಷರಾಗಿರುವ ಸಹೋದರಿ ಅಶ್ವಿನಿ ML ಅವರೇ, ಪಾರ್ಟಿಯ ಉಪಾಧ್ಯಕ್ಷರಾಗಿರೋ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರೇ, ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಪಾರ್ಟಿಯ ವಿವಿಧ ಪದಾಧಿಕಾರಿಗಳಿದ್ದಾರೆ. ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲೆಯ ಉಪಾಧ್ಯಕ್ಷರುಗಳು, ಮೋರ್ಚಾದ ಜಿಲ್ಲೆಯ ಅಧ್ಯಕ್ಷರುಗಳು, ಮಂಡಲದ ಅಧ್ಯಕ್ಷರುಗಳು, ಬಂಟ್ವಾಳ ಮಂಡಲದ, ಪುತ್ತೂರು ಮಂಡಲದ, ಪುತ್ತೂರು ನಗರ ಮಂಡಲದ ಅಧ್ಯಕ್ಷರು, ಅದೇ ರೀತಿ ಪಾರ್ಟಿಯ ವಿವಿಧ ಹಂತದ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕಿರುವ ಸತೀಶ್ ಕುಂಪಲ ಅವರ ನೇತೃತ್ವದಲ್ಲಿ ಅವರಿಗೆ ಕೈಗೆ ಕೈ ಜೋಡಿಸಿ ಅವರ ಹಿಂದೆ ನಾವೆಲ್ಲ ಇದ್ದೇವೆ ಅನ್ನುವಂಥದ್ದನ್ನು ತೋರಿಸಿಕೊಡಲಿಕ್ಕೆ ಬಂದಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನಾಗಲೇ ಹೇಳಿದ ಹಾಗೆ ನನಗೆ ಇದೊಂದು ದೊಡ್ಡ ಅವಕಾಶ. ಯಾಕೆ ಈ ಅವಕಾಶ ಅಂದರೆ, ಈ ಬಾರಿಯ ಚುನಾವಣೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಅಪೇಕ್ಷೆಯಂತೆ ನಮ್ಮ ಹಿರಿಯರು ನನಗೊಂದು ದೊಡ್ಡ ಅವಕಾಶವನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ನನ್ನ ಜೊತೆ ಅಣ್ಣನ ರೀತಿಯಲ್ಲಿ, ಒಬ್ಬ ಸಹೋದರನ ರೀತಿಯಲ್ಲಿ, ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಬಂದಂಥ ಒಬ್ಬ ವ್ಯಕ್ತಿಗೆ ಒಂದು ದೊಡ್ಡ ಚುನಾವಣೆಯನ್ನು, ಒಂದು ದೊಡ್ಡ ಅಗ್ನಿ ಪರೀಕ್ಷೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ, ಅಸ್ರಣ್ಣರೇ, ಈ ಜಿಲ್ಲೆಯಲ್ಲಿ ಯಾವತ್ತೂ ಹಿಂದೆ ಈ ರೀತಿ ನಡೆದಿರಲಿಲ್ಲ. ಈ ಜಿಲ್ಲೆಯ ಹಿಂದುತ್ವವನ್ನು ಒಡೆಯುವಂಥ ಪ್ರಯತ್ನ ನಡೆಯಿತು. ಈ ಜಿಲ್ಲೆಯಲ್ಲಿ ಜಾತಿಯ ಆಧಾರದಲ್ಲಿ ಚುನಾವಣೆಯನ್ನು ನಡೆಸುವಂಥ ಪ್ರಯತ್ನವನ್ನು ಕೆಲವರು ಮಾಡಿದರು. ಆ ಸಂದರ್ಭದಲ್ಲಿ ನನ್ನ ಜೊತೆ ನಿಂತಂಥವರು ಸತೀಶ್ ಕುಂಪಲ ಅವರು, ನನ್ನ ಜೊತೆ ಸಾಥ್ ಕೊಟ್ಟಂಥ ವ್ಯಕ್ತಿ ಸತೀಶ್ ಕುಂಪಲ. ಈ ಜಿಲ್ಲೆಯಲ್ಲಿ ಹಿಂದುತ್ವವನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಿ, ಈ ಜಿಲ್ಲೆಯಲ್ಲಿ ವಿಚಾರ ಪರಿವಾರದ ಸಂಘಟನೆಯನ್ನು ನಮ್ಮ ಹಿರಿಯರು ಯಾರು ಮಾಡಿಕೊಂಡು ಬಂದಿದ್ರ, ಅದಕ್ಕೆ ದೊಡ್ಡ ಶಕ್ತಿಯನ್ನು ಕೊಟ್ಟಂಥ ಸತೀಶ್ ಕುಂಪಲ್ರನ್ನು ನನಗೆ ಒಂದು ಧನ್ಯವಾದ ಹೇಳುವಂಥ ಅವಕಾಶವನ್ನು ಇಲ್ಲಿಯ ಕಾರ್ಯಕರ್ತರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸತೀಶ್ ಕುಂಪಲ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷನಾಗಿದ್ದಾರೆ. ಇದು ಕೇವಲ ಒಂದು ರಾಜಕೀಯ ಪಾರ್ಟಿಯ ಸಂಘಟನೆ ನೇತೃತ್ವವನ್ನು ವಹಿಸಿಕೊಂಡಿರೋದೆಲ್ಲ ಅವರು. ಈ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ತಪಸ್ಸಿನ ರೀತಿಯಲ್ಲಿ ಬೆವರನ್ನ, ರಕ್ತವನ್ನು ಒಂದು ಮಾಡಿ ಸಂಘಟನೆಯನ್ನು ಕಟ್ಟಿ, ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಕಟ್ಟಿದ್ದಾರೆ. ಅದನ್ನು ಉಳಿಸಿ ಬೆಳೆಸುವಂಥ ದೊಡ್ಡ ಜವಾಬ್ದಾರಿ ಸತೀಶ್ ಕುಂಪಲ ಅವರ ಮೇಲಿದೆ. ಹಾಗಾಗಿ ಇದು ಸಾಧಾರಣವಾದ ಜವಾಬ್ದಾರಿ ಅಲ್ಲ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಅಂದರೆ ಅದು ಸಾಧಾರಣವಾದ ಜವಾಬ್ದಾರಿ ಅಲ್ವೇ ಅಲ್ಲ. ಒಂದು ವಿಚಾರವನ್ನು ಉಳಿಸುವಂಥ ಜವಾಬ್ದಾರಿ, ಹಿಂದುತ್ವವನ್ನು ಉಳಿಸುವಂಥ ಜವಾಬ್ದಾರಿ, ಕಾರ್ಯಕರ್ತರ ಜೊತೆ ನಿಲ್ಲುವಂಥ ಜವಾಬ್ದಾರಿ, ಅದರ ಆಧಾರದಲ್ಲಿ ರಾಜಕೀಯವನ್ನು ಮಾಡೋದು, ಅದರ ಆಧಾರದಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡೋದು. ಆ ಕಾರಣಕ್ಕೆ ನಾನು ಚುನಾವಣೆಯ ಸಂದರ್ಭದಲ್ಲಿ ಹೇಳಿದೆ, ನನ್ನ ಬದ್ಧತೆ ಹಿಂದುತ್ವಕ್ಕೆ, ನನ್ನ ಆದ್ಯತೆ ಅಭಿವೃದ್ಧಿ ಅಂತ ಹೇಳಿದ್ದೆ. ಯಾಕಂದರೆ ಹಿಂದುತ್ವವನ್ನು ಬಿಟ್ಟು ಈ ಜಿಲ್ಲೆಯಲ್ಲಿ ರಾಜಕಾರಣ ಇಲ್ಲ. ಸಮಸ್ತ ಹಿಂದೂ ಸಮಾಜವನ್ನು ಒಟ್ಟುಕೊಂಡೋಗದೆ ಈ ಜಿಲ್ಲೆಯಲ್ಲಿ ರಾಜಕಾರಣ ಇಲ್ಲ ಅನ್ನುವಂಥದ್ದನ್ನು ಎಲ್ಲ ಕಾರ್ಯಕರ್ತರು ಅರ್ಥ ಮಾಡಿಕೊಳ್ಬೇಕು. ಆ ರೀತಿಯ ನೇತೃತ್ವ ಕೊಡುವಂಥ ಶಕ್ತಿ ನಮ್ಮ ಸತೀಶ್ ಕುಂಪಲ್ರಿಗಿದೆ. ಆ ಕಾರಣಕ್ಕೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಅತ್ಯಂತ ಮುಕ್ತವಾಗಿ ಈ ಸಂದರ್ಭದಲ್ಲಿ ಹೇಳಬೇಕು, ನಮ್ಮ ರಾಜ್ಯ ಅಧ್ಯಕ್ಷರಾದ BY ವಿಜಯೇಂದ್ರ ಅವರು ಒಂದು ಯೋಗ್ಯ ವ್ಯಕ್ತಿಯನ್ನು ಮತ್ತೊಮ್ಮೆ ಪುನರಾಯ್ಕೆ ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ.
ಸಂಘಟನೆಯಲ್ಲಿ ಬೂತ್ ಅಧ್ಯಕ್ಷರಿಂದ ಜಿಲ್ಲಾ ಅಧ್ಯಕ್ಷರವರೆಗೆ ತಲುಪಿದ್ದಾರೆ. ಚುನಾವಣೆಯ ರಾಜಕಾರಣದಲ್ಲಿ ಪಂಚಾಯತ್ ಸದಸ್ಯರಿಂದ ವಿಧಾನಸಭೆಯವರೆಗೆ ಸ್ಪರ್ಧಿಸಿ ಅನುಭವ ಇರುವಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ನಮಗೆ ಅಧ್ಯಕ್ಷರಾಗಿ ಕೊಟ್ಟಿದ್ದಾರೆ. ಕಷ್ಟ ಇರುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭೆಯಲ್ಲಿ ಸ್ಪರ್ಧಿಸಿರುವಂಥದ್ದು. ಆ ಕಾರಣಕ್ಕೆ ಅವರಿಗೆ ಸಂಘಟನೆ ಗೊತ್ತಿದೆ, ಕಾರ್ಯಕರ್ತರ ನೋವು ಗೊತ್ತಿದೆ, ವಿಚಾರದ ಆಧಾರದಲ್ಲಿ ನಡಿಬೇಕು ಅನ್ನುವಂಥದ್ದು ಗೊತ್ತಿದೆ, ಜಾತಿ ಆಧಾರದಲ್ಲಿ ನಮ್ಮನ್ನು ಒಡಿಲಿಕ್ಕೆ ಬರುವವರನ್ನು ಹೇಗೆ ದೂರ ಇಡಬೇಕು ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥದ್ದು ನನಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನನಗೆ ವಿಶ್ವಾಸ ಇದೆ, ಕಳೆದ 1 ವರ್ಷದಲ್ಲಿ ಅವರು ಮಾಡಿರುವಂಥ ಕೆಲಸವನ್ನು ನೀವೊಮ್ಮೆ ಗಮನಿಸಿದರೆ ಈ ಜಿಲ್ಲೆಯಲ್ಲಿ ನಾಯಕತ್ವದ ಬದಲಾವಣೆ ಆಗಿತ್ತು. ನಮ್ಮ ಪಾರ್ಟಿಯ ವೈಶಿಷ್ಟ್ಯವೇ ಅದು. ನಮ್ಮ ಪಾರ್ಟಿಯಲ್ಲಿ ಹೊಸಬರಿಗೆ ಅವಕಾಶವನ್ನು ಕೊಡುವಂಥದ್ದು, ಯುವಕರಿಗೆ ಅವಕಾಶವನ್ನು ಕೊಡುವಂಥದ್ದು. ಪಾರ್ಟಿ ನಿಂತ ನೀರಾಗಬಾರ್ದು, ಅದು ಚಲಿಸುವ ಪ್ರವಾಹ ಆಗಬೇಕು, ವಿಚಾರದ ಪ್ರವಾಹ ಆಗಬೇಕು, ರಾಷ್ಟ್ರ ನಿರ್ಮಾಣದ ಶಕ್ತಿ ಆಗಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಇಟ್ಕೊಂಡು ನಮ್ಮ ಹಿರಿಯರು ಈ ಸಂಘಟನೆಯನ್ನು ಕಟ್ಟಿದ್ದಾರೆ. ಅಂಥ ಒಂದು ವೈಶಿಷ್ಟ್ಯಪೂರ್ಣ ಸಂದರ್ಭದಲ್ಲಿ, ಒಂದು ಸವಾಲಿನ ಸಂದರ್ಭದಲ್ಲಿ ಸತೀಶ್ ಕುಂಪಲ್ ಅವರು ಪಾರ್ಟಿಯ ನೇತೃತ್ವವನ್ನು ತೆಗೆದುಕೊಂಡಿದ್ರು. ಪಾರ್ಟಿಯನ್ನು ಒಟ್ಟಾಗಿ ಕೊಂಡೋದ್ರು. ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಗೆಲುವನ್ನು ತಂದುಕೊಟ್ರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ ಎರಡೂ ಕ್ಷೇತ್ರದಲ್ಲಿ ನಮಗೆ ಜಯವನ್ನು ತಂದುಕೊಟ್ರು. ನಂತರ ನಡೆದಂಥ ಅವರ ಗುರುಗಳ ಸ್ಥಾನವನ್ನು ತುಂಬಲಿಕ್ಕೆ ಬಂದಂಥ ಒಬ್ಬ ಕಾರ್ಯಕರ್ತನನ್ನು ಕೂಡ ಗೆಲ್ಲಿಸಿಕೊಟ್ಟಂಥ ಒಂದು ಅಪರೂಪದ ವ್ಯಕ್ತಿ ಸತೀಶ್ ಕುಂಪಲ್ರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಯಾವತ್ತೂ ಹೇಳೋದುಂಟು ಅವರ ಹತ್ರ, ಕೋಟ ಶ್ರೀನಿವಾಸ್ ಪೂಜಾರಿ ಅವರು ನಾವೆಲ್ಲರೂ ಅವರನ್ನು ಗುರುಗಳು ಅಂತ ಹೇಳಿದ್ರು ಕೂಡ ಆ ಗುರುಗಳು ಮಾತ್ರ ಒಪ್ಕೊಂಡಿರೋದು ಒಂದೇ ಶಿಷ್ಯನನ್ನು ಅಂತ ನಾನು ಯಾವತ್ತೂ ಹೇಳಲಿಕ್ಕೊಂಡು, ಬೇರೆ ಯಾರನ್ನು ಅವರು ಶಿಷ್ಯ ಅಂತ ಒಪ್ಕೊಳ್ಳೋದಿಲ್ಲ. ನಾವು ಮಾತ್ರ ಅವರನ್ನು ಗುರುಗಳು ಅಂತ ಕೈ ಮುಗಿದು ಕೇಳ್ತಾ ಇದ್ದೇವೆ. ನಾನು ಸತೀಶ್ ಕುಂಪಲ್ರಲ್ಲಿ ನಿಮ್ಮಲ್ಲಿ ಒಂದೇ ವಿನಂತಿಯನ್ನು ಮಾಡೋದು, ನಮ್ಮನ್ನು ಶಿಷ್ಯ ಅಂತ ಸ್ವೀಕಾರ ಮಾಡಲಿಕ್ಕೆ ನಿಮ್ಮ ಗುರುಗಳಿಗೆ ದಯವಿಟ್ಟು ಹೇಳಿ. ಆಗ ಅವರ ಕೆಲಸದ ಮಾದರಿಯಲ್ಲಿ, ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಕೆಲಸದ ಮಾದರಿಯಲ್ಲಿ ನಾವು ಕೂಡ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಕೈ ಮುಗಿದು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ನಾವು ಅತ್ಯಂತ ಸವಾಲಿನ ದಿನಗಳನ್ನು ಈ ರಾಜ್ಯದಲ್ಲಿ ಎದುರಿಸಲಿಕ್ಕಿದ್ದೇವೆ. ಈ ರಾಜ್ಯದಲ್ಲಿ ಇರುವಂಥದ್ದು ಕೇವಲ ಕಾಂಗ್ರೆಸ್ ಸರ್ಕಾರ ಅಲ್ಲ, ಅದೊಂದು ಹಿಂದೂ ವಿರೋಧಿ ಸರ್ಕಾರ. ಈ ರಾಜ್ಯದಲ್ಲಿ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಅದು ಟಿಪ್ಪು ಮಾದರಿಯ ಹಿಂದೂ ವಿರೋಧಿ ಸರ್ಕಾರ ಅನ್ನುವಂಥದ್ದನ್ನು ನಮ್ಮೆಲ್ಲ ಕಾರ್ಯಕರ್ತರು ನೆನಪಲ್ಲಿಟ್ಕೊಳ್ಬೇಕು. ಹಾಗಾಗಿ ಒಂದು ಸವಾಲಿನ ಸಂದರ್ಭದಲ್ಲಿ ಸತೀಶ್ ಕುಂಪಲ್ ಅವರು ನೇತೃತ್ವವನ್ನು ತೆಗೆದುಕೊಂಡಿದ್ದಾರೆ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತದೆ, ಮಹಾನಗರ ಪಾಲಿಕೆ ಚುನಾವಣೆಗಳು ಬರ್ತದೆ. ಮುಂದಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರುವಂಥದ್ದು ಕೂಡ ಶತಸಿದ್ಧ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ 8ಕ್ಕೆ 8 ಕ್ಷೇತ್ರಗಳನ್ನು, ಯಾವುದೇ ಸಂಶಯವನ್ನು ಇಟ್ಕೊಳ್ಬೇಡಿ ಕಾರ್ಯಕರ್ತರೆ, ಈ ಕ್ಷೇತ್ರವನ್ನು ಕೂಡ ನಾವು ಗೆಲ್ಲೋದು ಅತ್ಯಂತ ನಿಶ್ಚಿತ ಅನ್ನುವಂಥದ್ದನ್ನು ತಾವೆಲ್ಲ ಸಂಕಲ್ಪ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಒಂದು ಮಾತಿದೆ, ದೇವರು ಕೂಡ ನಿಮ್ಮ ಜೊತೆ ನಿಲ್ಲಬೇಕಾದ್ರೆ ನಿಮ್ಮ ಸಂಕಲ್ಪ ಗಟ್ಟಿ ಇರಬೇಕು. ನೀವು ದೃಢ ನಿಶ್ಚಯವನ್ನು ಮಾಡಬೇಕು, ಧರ್ಮದ ಹಾದಿಯಲ್ಲಿ ನಡಿಬೇಕು. ದೇವರು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನುವಂಥದ್ದನ್ನು ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಅತ್ಯಂತ ವಿನೀತನಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಮಂಗಳೂರು ಕ್ಷೇತ್ರವನ್ನು ಗೆಲ್ಲುವಂಥದ್ದು ಅನಿವಾರ್ಯ. ಇದು ದಕ್ಷಿಣ ಕನ್ನಡ ಜಿಲ್ಲೆ, ಇದು ಹಿಂದುತ್ವದ ಭದ್ರಕೋಟೆಯಾಗಿ ಉಳಿಬೇಕು. ಇಲ್ಲಿ ಹಿಂದೂ ಸಮಾಜ ಧೈರ್ಯದಿಂದ ಸತ್ಯ, ಧರ್ಮ, ನ್ಯಾಯದ ಅಡಿಯಲ್ಲಿ ಬದುಕಬೇಕು. ಆ ಕಾರಣಕ್ಕೆ ಉಳ್ಳಾಲ ಕ್ಷೇತ್ರವನ್ನು ಗೆಲ್ಲುವಂಥ ಅವಶ್ಯಕತೆ ಇದೆ. ನಾನು ಮೊದಲು ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೇನೆ, ಇಲ್ಲಿಯ ಯಾವುದೇ ಸಮಸ್ಯೆಗಳಿರಲಿ, ನಾನು ಉಳ್ಳಾಲ ಕ್ಷೇತ್ರಕ್ಕೆ ಹೆಚ್ಚಿನ ಸಮಯವನ್ನು ಕೊಡ್ತೇನೆ. ನನ್ನ ಕೈಲಾಗುವಂಥ ಹೆಚ್ಚಿನ ಕೆಲಸವನ್ನು ಕೂಡ ಈ ಕ್ಷೇತ್ರಕ್ಕೆ ಮಾಡ್ತೇನೆ ಅನ್ನುವಂಥದ್ದನ್ನು ಮೊದಲು ಹೇಳಿದ್ದೆ. ಈ ಸಂದರ್ಭದಲ್ಲೂ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ಸತೀಶ್ ಕುಂಪಲ್ ಅವರೇ, ಈ ಕ್ಷೇತ್ರವನ್ನು ಗೆಲ್ಲುವ ಮುಖಾಂತರ ನಮಗಿರುವಂಥ ಒಂದೇ ಒಂದು ದೊಡ್ಡ ಸವಾಲು, ಡಿಲಿಮಿಟೇಷನ್ ಆದ ನಂತರ ನಾವು ಈ ಕ್ಷೇತ್ರವನ್ನು ಗೆಲ್ಲಿಲ್ಲ ಅನ್ನುವಂಥದ್ದು. ನಾಟಕವನ್ನು ಮಾಡ್ತಾ, ಅಡ್ಜಸ್ಟ್ಮೆಂಟನ್ನು ಮಾಡ್ತಾ ಇರುವಂಥ ಇಲ್ಲಿಯ ಶಾಸಕರು ಇವತ್ತು ವಿಧಾನಸಭೆ ಅಧ್ಯಕ್ಷರಾದ ಮೇಲೂ ಕೂಡ ಈ ಕ್ಷೇತ್ರದಲ್ಲಿ ಏನೂ ಅಭಿವೃದ್ಧಿ ಕಾಣಲಿಲ್ಲ. ಈ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಉಳ್ಳಾಲದಲ್ಲಿ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಡ್ರೈನೇಜ್ ಇಲ್ಲ. ಮಂಗಳೂರನ್ನು ಗ್ರೇಟರ್ ಮಂಗಳೂರು ಮಾಡಬೇಕು ಅಂತ ಹೊರಟಿದ್ದಾರೆ. ಅಂಥ ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ಈ ಕ್ಷೇತ್ರ ಇದೆ. ಹಾಗಾಗಿ ನಾನು ಹೆಚ್ಚಿಗೆ ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಧನಲಕ್ಷ್ಮಿ ಗಟ್ಟಿ ಅವರು, ನಾನು ಹೆಚ್ಚಿಗೆ ಮಾತಾಡಬೇಕಿತ್ತು, ಅವರು ಜಾಸ್ತಿ ಮಾತಾಡಿ
ಎಲ್ಲವನ್ನು ನಿಮಗೆ ತಿಳಿಸಿಕೊಟ್ಟರು. ನನಗೆ ಮಾತನಾಡುವ ಇನ್ನು ಹೆಚ್ಚಿಗೆ ಏನು ಮಾತನಾಡೋದಿಲ್ಲ. ಆದರೆ ಅತ್ಯಂತ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಸತೀಶ್ ಅಣ್ಣನ ಜೊತೆಗೆ ನಾನು ಸದಾ ಇರ್ತೇನೆ, ಅವರು ನಮ್ಮ ಜೊತೆಗೆ ಸದಾ ಇರ್ತಾರೆ ಅನ್ನುವಂಥ ವಿಶ್ವಾಸವೂ ನನಗಿದೆ. ಒಂದಾಗಿ ಒಟ್ಟಾಗಿ ಒಂದೇ ಮನಸ್ಸಿನಿಂದ ಒಗ್ಗಟ್ಟಿನಿಂದ ಈ ಜಿಲ್ಲೆಯನ್ನು ನಮ್ಮ ಹಿರಿಯರು ಯಾವ ಕನಸನ್ನು ಇಟ್ಕೊಂಡಿದ್ರೆ, ಯಾವ ಸಂಕಲ್ಪವನ್ನು ತೊಟ್ಟಿದ್ರೆ ಅದಕ್ಕೆ ಒಂದಷ್ಟು ಚ್ಯುತಿ ಬರದ ರೀತಿಯಲ್ಲಿ ಕಾರ್ಯಕರ್ತರನ್ನು ಮುಂದಿಟ್ಟುಕೊಂಡು, ಕಾರ್ಯಕರ್ತರ ಆಧಾರದಲ್ಲಿ ಕಾರ್ಯಕರ್ತರ ನೋವು ನಲಿವುಗಳಿಗೆ ಸ್ಪಂದಿಸಿಕೊಂಡು, ಕಾರ್ಯಕರ್ತನಿಗೆ ಅನ್ಯಾಯ ಆದರೆ ಸದಾ ಅವರ ಜೊತೆ ನಿಂತುಕೊಂಡು ಕಾರ್ಯಕರ್ತರ ಆಧಾರದಲ್ಲಿ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಸಂಘಟನೆಯನ್ನು ಭದ್ರವಾಗಿ ಕಟ್ಟಿ ಈ ಜಿಲ್ಲೆಯನ್ನು ಹಿಂದುತ್ವದ ಭದ್ರಕೋಟೆಯಾಗಿ ಉಳಿಸಿ ಬೆಳೆಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಮಾಡ್ತೇವೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಆಯೋಜಕರಿಗೆ ಶುಭವನ್ನು ಸಲ್ಲಿಸ್ತೇನೆ. ಸೇರಿರುವ ಎಲ್ಲ ಕಾರ್ಯಕರ್ತ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ನಿಮ್ಮ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.